ಅವನೇ ನನ್ನ ಗಂಡ ಅಂತ ಠಾಣೆ ಮುಂದೆ ಯುವತಿ ಹೈಡ್ರಾಮವನ್ನ ಮಾಡಿದ್ದಾಳೆ. ಇಂದು ಮತ್ತೊಬ್ಬಳ ಜೊತೆ ತನ್ನ ಗಂಡನಿಗೆ ಮದುವೆ ಕೂಡ ಫಿಕ್ಸ್ ಆಗೋಗಿತ್ತು. ಅವನೇ ನನ್ನ ಗಂಡ ಅಂತ ಠಾಣೆ ಮುಂದೆ ಯುವತಿ ಹೈಡ್ರಾಮವನ್ನ ಮಾಡಿದ್ದಾಳೆ. ಇಂದು ಮತ್ತೊಬ್ಬಳ ಜೊತೆ ಮದುವೆಗೆ ಮುಂದಾಗಿದ್ದ ಪತಿ. ಈ ಘಟನೆ ನಡೆದಿರೋದು ರಾಯಚೂರಿನಲ್ಲಿ. ಮತ್ತೊಬ್ಬಳ ಜೊತೆ ಮದುವೆಗೆ ಮುಂದಾಗಿದ್ದ ಪತಿರಾಯ FIR ದಾಖಲಿಸ್ತಾ ಇದ್ದಂತೆ ಮದುವೆ ಮಂಟಪದಿಂದ ಓಡೋಡಿ ಬಂದಿದ್ದಾನೆ ಪತಿ. ಮೊದಲ ಪತ್ನಿ ಜೊತೆ ಇರೋದಾಗಿ ರಾಜಿ ಮಾಡಿಕೊಂಡು ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾನೆ. ಮದುವೆ ಕ್ಯಾನ್ಸಲ್ ಆಗ್ತಿದ್ದಂತೆ ವಾಪಸ್ ಹೋಗಿದ್ದಾರೆ ಸಂಬಂಧಿಕರೆಲ್ಲ. ನೋಡಿ, ಈತನೇ ಆ ಭೂಪ. ಇವತ್ತು ಇನ್ನೊಬ್ಬಳನ್ನ ಮದುವೆ ಮಾಡ್ಕೋಬೇಕಾಗಿತ್ತು, ಬಟ್ ತನ್ನ ಗಂಡನಿಗೆ ಇನ್ನೊಂದು ಮದುವೆ ಆಗ್ತಾಯಿದೆ ಅಂತ ಗೊತ್ತಾಗಿ ಮಹಿಳೆ ಬಂದು ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಇಲ್ಲ, ನಾನು ಮೊದಲನೇ ಹೆಂಡತಿ ಜೊತೆ ಇರ್ತೀನಿ ಅಂತ ಈತ ಹೋಗಿದ್ದಾನೆ. ರಾಯಚೂರಿನಲ್ಲಿ ಆಗಿರುವಂಥ ಘಟನೆ ಇದು. ರಾಯಚೂರಿನಲ್ಲಿ ಇವತ್ತು ಮತ್ತೊಬ್ಬಳ ಜೊತೆ ಆತನ ಮದುವೆ ಫಿಕ್ಸ್ ಆಗಿತ್ತು. ಸೊ ರಾಜಿ ಮಾಡಿಸಿದ್ದಾರೆ ಪೊಲೀಸ್ ಠಾಣೆಯಲ್ಲಿ. ಈಗ ಸರ್ ಮಾರ್ನಿಂಗ್ ನಾನು ಸರ್ ನಾನು ನೈಟೇ ಬಂದಿದ್ದೀನಿ. ಮದುವೆ ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾನು ಮಾರ್ನಿಂಗ್ ಕೇಸ್ ಹಾಕಿದ್ನಲ್ಲ, ಅದನ್ನ ನಾನು ಇವಾಗ ಹೇಳ್ತಾ ಇರೋದೇನಂದ್ರೆ, ನಾನು ಅದರಿಂದ ಎಲ್ಲ ನ್ಯಾಯ ಸಿಕ್ಕಿದೆ. ನಾವಿಬ್ರು ಸಂತೋಷದಿಂದನೇ ಒಪ್ಕೊಂಡು ಪರಸ್ಪರ ಇಷ್ಟಪಟ್ಟು ಇವಾಗ ಒಪ್ಕೊಂಡು ಜೊತೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಾದ ಮೋಸ ಆಗಿಲ್ಲ, ನನಗೆ ನ್ಯಾಯ ಸಿಕ್ಕಿದೆ. ನಾವಿಬ್ರು ಖುಷಿಯಿಂದಾನೇ ಹೋಗ್ತಾ ಇದ್ದೀವಿ. ಇವಾಗ ನಾನು ಅವನು ಸೇರಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲರೂ ಒಪ್ಪಿಗೆಯಿಂದನೇ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ಒಂದು ಮದುವೆ ಆಗಿತ್ತು, ಇನ್ನೊಬ್ಬರ ಜೊತೆ ಮದುವೆ ಮಾಡ್ಕೊಳ್ಳೋಕ್ಕೆ ಈ ಪತಿ ಮುಂದಾಗಿದ್ದ. ಬಟ್ ಮೊದಲನೇ ಹೆಂಡತಿ ಬಂದಿದ ತಕ್ಷಣ ಎಲ್ಲವೂ ರಾಜಿ ಆಗೋಗಿದೆ. ಹೇಗಾಯ್ತು ಘಟನೆ ವಿವರಿಸೋದಾದ್ರೆ? ಮಧುಸೂದನ್, ರಾಯಚೂರಿನ ಈ ರಿಷಬ್ ಮತ್ತೇನೆ ಕೊಪ್ಪಳದ ವಿದ್ಯಾಶ್ರೀ ಇವರಿಬ್ರು ಬಾಲ್ಯ ಸ್ನೇಹಿತರು, ಅಕ್ಕಪಕ್ಕದ ಮನೆಯವರು. ಇವರಿಬ್ರು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸು. ಈ ಗೆಳೆತನ ಕೇವಲ ಗೆಳೆತನಕ್ಕೆ ಮಾತ್ರ ಸೀಮಿತ ಆಗಿರದೇನೆ ಪ್ರೇಮಿಗಳಾಗ್ತಾರೆ ಇಬ್ರು. ಅದಾದ್ಮೇಲೆ ಈ ಯುವತಿ ಹೇಳೋ ಪ್ರಕಾರ ನಾವು ಮದುವೆ ಆಗಿದ್ವಿ, ದೆಹಲಿ ಕರ್ಕೊಂಡು ಹೋಗಿದ್ದ ಟೂರು. ಅಲ್ಲಿ ಹೋಗಿ ನಮ್ಗೆ ಅರಿಶಿಣ ಬೋಟ್ ಏನಿರುತ್ತಲ್ಲ ಅದರಿಂದ ನನ್ಗೆ ತಾಳಿ ಕಟ್ಟಿ ನನ್ನ ಮದುವೆ ಆಗಿದ್ದಾನೆ. ಮದುವೆ ಆದ ನಂತರ ನಮ್ಮ ಮನೆಯವ್ರನ್ನೂ ಸಹ ಒಪ್ಪಿಸ್ಬೇಕಲ್ಲ ನಾನು. ಸೊ ಹಾಗಾಗಿ ನಾನು ರಾಯಚೂರಿಗೆ ಹೋಗ್ತೀನಿ, ಮನೆಯವ್ರನ್ನ ಒಪ್ಪಿಸ್ಕೊಂಡ್ ಬರ್ತೀನಿ. ಒಪ್ಪಿಸಿ ಅದಾದ್ಮೇಲೆ ಎಲ್ಲರ ಸಮ್ಮುಖದಲ್ಲಿ ನಾವು ಮದುವೆ ಆಗೋಣ ಅಂತ ಹೇಳಿ ರಾಯಚೂರಿಗೆ ಬಂದಿದ್ದಂತಹ ರಿಷಬ್ ಏನ್ ಮಾಡ್ತೇನೆ ಅಂತಂದ್ರೆ, ಈಕೆಯ ಫೋನ್ ಅನ್ನ ಅಂದ್ರೆ ಏನಿದ್ದಾಳೆ ಮೊದಲ ಹೆಂಡತಿ ಪ್ರೇಯಸಿದಾಳಲ್ಲ ವಿದ್ಯಾಶ್ರೀ, ಆಕೆಯ ಫೋನ್ ಅನ್ನ ಅಷ್ಟಕ್ಕಷ್ಟೇ ಅಂದ್ರೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ, ಆಕೆ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ. ಈಕೆ ಫೋನ್ ಮಾಡಿದ್ರು ಅಷ್ಟಕ್ಕಷ್ಟೇ ಮಾತಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ಒಮ್ಮಿಂದೊಮ್ಮೆಲೆ ಯಾವಾಗ ಈಕೆಯ ಕಾಲ್ ಅನ್ನ ಬ್ಲಾಕ್ ಅಲ್ಲಿ ಹಾಕ್ತಾನ ಅವನು, ಆವಾಗ ಈಕೆಗೆ ಅನುಮಾನ ಬರುತ್ತೆ. ಅದಾದ ಕೆಲ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇವನ ಒಂದು ಮದುವೆ ಇನ್ವಿಟೇಷನ್ ಓಡಾಡುತ್ತೆ. ಆಗ ಗಲಿಬಿಲಿಗೊಂಡಿದ್ದಂತ ಗಾಬರಿಗೊಂಡಿದ್ದಂತ ಈ ಒಂದು ಮಹಿಳೆ ಏನ್ ಮಾಡ್ತಾಳೆ ಅಂದ್ರೆ, ಸೀದಾ ರಾಯಚೂರಿಗೆ ಬಂದು ಪ್ರತಿ ಕಲ್ಯಾಣ ಮಂಟಪಗಳಿಗೆ, ಮದುವೆ ಫಂಕ್ಷನ್ ಹಾಲ್ಗಳಿಗೆ ಓಡಾಡ್ತಾಳೆ. ಇವನ್ ರಿಷಬ್ ಮದುವೆ ಇಲ್ಲಿ ನಡೀತಾ ಇದೆಯಾ ಅಂತೇಳಿ ಪ್ರತಿಯೊಂದು ಕಡೆನೂ ಓಡಾಡ್ತಾಳೆ. ಓಡಾಡಿ ಮದುವೆಯನ್ನ ನಿಲ್ಲಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ನನ್ ಗಂಡ ಇನ್ನೊಬ್ಬಳನ್ನ ಮದುವೆ ಆಗ್ಲಿಕ್ಕೆ ಇವತ್ತು ಮದುವೆ ಆಗ್ತಾ ಇದ್ದಾನೆ, ಅದನ್ನ ತಡಿಬೇಕು ನೀವು ಅಂತೇಳಿ. ಸೊ ಇಷ್ಟೆಲ್ಲ ಹೈಡ್ರಾಮಾ ಆಗುತ್ತೆ. FIR ಕೂಡ ದಾಖಲಾಗುತ್ತೆ. ದಾಖಲಾದ ನಂತರ ಈ ಒಂದು ರಿಷಬ್ ಏನಿದ್ದಾನೆ ಓಡೋಡಿ ಬರ್ತಾನೆ ಪೊಲೀಸ್ ಸ್ಟೇಷನ್ಗೆ. ಇಲ್ಲ, ನಾನು ಬೇರೆಯವ್ರನ್ನ ಯಾರನ್ನೂ ಮದುವೆ ಆಗಲ್ಲ, ನೀನೇ ನನ್ನ ಹೆಂಡತಿ ಅಂತ ಹೇಳುವ ಮೂಲಕ ವಿದ್ಯಾಶ್ರೀಯನ್ನ ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದಾದ ನಂತರ ವಿದ್ಯಾಶ್ರೀ, ಸರಿ ನಾವಿಬ್ರು ಯಾವುದೇ ಪ್ರತಿ ದೂರನ್ನ ದಾಖಲಿಸೋದು ಬೇಡ, ಇಬ್ರು ಜೊತೆಗಿರೋದಾದ್ರೆ ಯಾವುದೇ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದು ಬೇಡ ಅಂತೇಳಿ ಇಬ್ರು ಜೊತೆಗೂಡಿ ಮನೆಗೆ ತೆರಳಿ ಈ ಒಂದು ಪ್ರಕರಣ ಸುಖಾಂತ್ಯ ಕಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ.